ನಮಸ್ಕಾರ ವೀಕ್ಷಕರೇ, ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ ಕೇರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಊಟ ಬಲ್ಲವನಿಗೆ ರೋಗ ಇಲ್ಲ ಅನ್ನೋದು ನಾವೆಲ್ಲ ಕೇಳಿದ್ದೇವೆ. ಹಾಗೆ ಯೋಗ ಬಲ್ಲವನಿಗೆ ಕೂಡ ರೋಗ ಸಾಕಷ್ಟು ದೂರ ಇರ್ತದೆ ಅನ್ನೋದಕ್ಕೆ ನಾವು ತಪ್ಪು ಅಂತ ಹೇಳಲಾರ್ದು. ಹಾಗಾಗಿ ಈ ನಮ್ಮ ಕಿಡ್ನಿ ಪೇಷಂಟ್ಗೆ ಯೋಗ ಮಾಡುವ ಒಂದು ಕಾರ್ಯಕ್ರಮನ ಮತ್ತೆ ನಾವು ಮುಂದುವರ್ಸೋಣ. ನಿಧಾನವಾಗಿ ಮೊದಲನೇದಾಗಿ ಕೈಗಳನ್ನ ಮೇಲೆ ತಗೊಂಡು ಹೋಗಿ ಲಾಕ್ ಮಾಡಿಕೊಂಡು ಉಸಿರನ್ನ ತಗೊಂಡು ಉಸಿರು ಬಿಡ್ತಾ ನಿಮ್ಮ ಬಲಕ್ಕೆ ಬೆಂಡ್ ಹಾಕ್ತೀರಾ. ನಿಧಾನವಾಗಿ ಪೂರ್ಣ ಉಸಿರನ್ನ ಖಾಲಿ ಮಾಡ್ತೀರಾ. ಮತ್ತೆ ಉಸಿರು ತಗೊಳ್ತಾ ಮೇಲೆ ಬರ್ತೀವಿ. ಮತ್ತೆ ಉಸಿರು ಬಿಡ್ತಾ ಎಡಕ್ಕೆ. ಎಷ್ಟು ಸಾಧ್ಯವೋ ಅಷ್ಟು ಬಲಭಾಗದ ಸ್ಟ್ರೆಚಿಂಗ್ ಇರಬಹುದು, ಎಡಭಾಗದಲ್ಲಿರುವಂಥ ಒತ್ತಡವನ್ನು ಗಮನಿಸ್ಕೊಳ್ಳುವಂಥದ್ದು. ಹಾಗೆ ಉಸಿರು ತಗೊಳ್ತಾ ಮೇಲೆ ಬರ್ತೀವಿ. ಮತ್ತೆ ಉಸಿರು ಬಿಡುತ್ತಾ ಬಲಕ್ಕೆ. ತೋಳು ಕಿವಿಗೆ ಟಚ್ ಆಗಿಲ್ಲಿ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ಬೆಂಡ್ ಆಗೋರಂತೆ. ಮತ್ತೆ ಉಸಿರು ತಗೊಳ್ತೀರಾ. ಉಸಿರು ಬಿಡುತ್ತಾ ಎಡಕ್ಕೆ. ಮತ್ತೆ ಉಸಿರು ತಗೊಳ್ಳಿ, ಸೆಂಟರ್ ಸ್ಟ್ರೆಚ್ ಮಾಡಿ. ಉಸಿರು ಬಿಡುತ್ತಾ ಬಲಕ್ಕೆ, ಎಷ್ಟು ಸಾಧ್ಯವೋ ಅಷ್ಟು. ಮತ್ತೆ ಉಸಿರು ತಗೊಳ್ಳಿ. ಉಸಿರು ಬಿಡುತ್ತಾ ಎಡಕ್ಕೆ. ಮತ್ತೆ ಉಸಿರು ತಗೊಂಡು ನಿಧಾನ ಕೈನ ಕೆಳಕ್ಕೆ ಇಳಿಸ್ತೀರಾ. ಇದನ್ನ 3 times ಮಾಡಿಸ್ಕೊಂಡ್ರೆ ಸಾಕು. ಈಗ ನೆಕ್ಸ್ಟ್ ಮಾಡುವಂಥದ್ದು, ನಿಮ್ಮ ಎಡ ತೊಡೆ ಮೇಲೆ ಬಲಗಾಲನ್ನ ಇಟ್ಕೊಳ್ಬೇಕು. ಈ ಆಂಕಲ್ ಜಾಯಿಂಟನ್ನು ಸ್ವಲ್ಪ ಹಿಡ್ಕೊಂಡು ನಿಧಾನ ಬಲ ಮಂಡಿಯನ್ನು ಪ್ರೆಸ್ ಮಾಡುವಂಥದ್ದು. 1 2 3 4 5 6 7 8 9 10. ಹಾಗೇನೆ ಮತ್ತೆ ಮಾಮೂಲಿ ಇಟ್ಕೊಂಡು ನಿಧಾನ ಉಸಿರು ತಗೊಂಡು ಉಸಿರು ಬಿಡ್ತಾ ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ಮುಂದಕ್ಕೆ ಬಾಗಿ ಹಣೆಯನ್ನ ಮಂಡಿಗೆ ಟಚ್ ಮಾಡ್ಲಿಕ್ಕೆ ಪ್ರಯತ್ನಿಸಿ. ಮತ್ತೆ ಉಸಿರು ತಗೊಳ್ತಾ ವಾಪಸ್ ಬರ್ತೀರಾ. ಒಂದು 10 ಕೌಂಟಲ್ಲಿ ಹೋಲ್ಡ್ ಮಾಡುವಂಥದ್ದು. ಬಲಗಾಲನ್ನ ಸಡಿಲಿಸಿ ಆನಂತರ ಎಡಗಾಲನ್ನ ಮೇಲೆ ಇಟ್ಕೊಳ್ತೀರಾ. ಇಲ್ಲೂ ಕೂಡ ಆಂಕಲ್ ಜಾಯಿಂಟನ್ನು ಹಿಡ್ಕೊಂಡು ನಿಧಾನ ಮಂಡಿಯನ್ನು ಸ್ವಲ್ಪ ಪ್ರೆಸ್ ಮಾಡಿ. ಪ್ರೆಸ್ ಪ್ರೆಸ್ ಪ್ರೆಸ್. 1 2 3 4 5 6 7 8 9 10. ಮತ್ತೆ ಸಡಿಲಿಸ್ತೀರಾ. ಹಾಗೆ ನಿಧಾನ ಉಸಿರು ದೀರ್ಘ ತಗೊಂಡು ಉಸಿರು ಬಿಡ್ತಾ ಮುಂದಕ್ಕೆ ಬಾಗಿ ಒಂದು 10 ಕೌಂಟ್ ಹೋಲ್ಡ್ ಮಾಡಬೇಕು. ಉಸಿರು ತಗೊಳ್ತಾ ವಾಪಸ್ ಬರ್ತೇವೆ. ಆನಂತರ ಕಾಲನ್ನ ಸಡಿಲಿಸುವಂಥದ್ದು. ಈಗ ಪಾದವನ್ನು ಸ್ವಲ್ಪ ದೂರ ಇಟ್ಕೊಂಡು ನಿಧಾನ ನಿಮಗೆ ಸಾಧ್ಯವಾದಷ್ಟು ಬೆಂಡಾಗಿ ನಿಮ್ಮ ಸ್ವಲ್ಪ ಚೇರಿಂದ ಮುಂದೆ ಕೂತ್ಕೊಳ್ಳಿ. ಹಸ್ತವನ್ನ ನೆಲದ ಮೇಲೆ ಇಟ್ಕೊಂಡು ಸಾಧ್ಯವಾದ್ರೆ ಟಚ್ ಮಾಡಿ. ಈಗ ನಿಧಾನ ಉಸಿರು ತಗೊಳ್ಳುತ್ತಾ ಎಡಗೈನ ಸ್ಟ್ರೆಚ್ ಮಾಡುವುದು. ಮತ್ತೆ ಉಸಿರು ಬಿಡುತ್ತಾ ಕೈನ ವಾಪಸ್ ತಗೊಳ್ಳುವುದು. 1 2 3 4 5 6 7 8 9 10. ವಾಪಸ್ ಬರ್ತೀರಾ. ಹಾಗೆ ಮತ್ತೆ ಬಲ ಸೈಡಿಗೆ ನಿಧಾನ ಎಡ ಹಸ್ತವನ್ನ ನೆಲದ ಮೇಲೆ ಇಟ್ಟಿರ್ತೀರಾ. ನಿಧಾನ ಬಲಗೈನಿಂದ 1 2 1 ಉಸಿರು ತಗೊಂಡು ಉಸಿರು ಬಿಡ್ತಾ ಕೆಳಕ್ಕೆ
ಮತ್ತೆ ಉಸಿರು ತಗೊಳ್ಳುವುದು, ಉಸಿರು ಬಿಡುವುದು. 4 5 6 7 8 9 10. ನಿಧಾನ ವಾಪಸ್ ಬಂದು ಹಾಗೆ ವಾಪಸ್ ಬರೋಣ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಮೊದಲ ದಿನ 4ರಿಂದ 5 ಬಾರಿ, ಆನಂತರ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗುವಂಥದ್ದು. ಓಕೆ. ಹಾಗೆಯೇ ಕಾಲನ್ನ ಸ್ವಲ್ಪ ಮೇಲಕ್ಕೆ ಲಿಫ್ಟ್ ಮಾಡಿ 1 2 1 2 1 2 1 2. ಇದು ಒಂದು 10 ಟೈಮ್ಸನ್ನು ಬಲ ಸೈಡ್ ಮಾಡುವಂಥದ್ದು. 6 7 8 9 10. ಓಕೆ. ಈಗ ಎಡಗಾಲಿನಿಂದ 1, ಚೇರ್ ಕಂಫರ್ಟಬಲ್ ಆಗಿರಲಿ. 2 3 4 5 6 7 8 9 10. ಓಕೆನಾ? ಹಾಗೇನೆ ಈಗ ಎರಡು ಕಾಲಿನಿಂದ 1 2 1 2 3 4 5 6 7 8 9 10. ಇದನ್ನು ಕೂಡ ಅಷ್ಟೇ, ನಿಮ್ಗೆ ಎಷ್ಟು ಈಸಿಯಾಗಿ ಮಾಡ್ಲಿಕ್ಕೆ ಸಾಧ್ಯನೋ ಅಷ್ಟೇ ಮಾಡ್ಕೊಳ್ತೀರಾ. ಈಗ ನಿಧಾನ ಬಲಗಾಲನ್ನ ಸ್ಟ್ರೈಟ್ ಮಾಡಿ ಲಿಫ್ಟ್ ಮಾಡಿ ಇಲ್ಲಿ ಸ್ವಲ್ಪ ಕೆಳಮುಖದಲ್ಲಿ ಲಾಕ್ ಮಾಡ್ಕೊಳ್ಬೇಕು. 1 2 1 2. ಸ್ವಲ್ಪ ಬಲಭಾಗ ಒತ್ತುವಿಕೆ ಇರಲಿ. 1 2 1 2 1 2. ಇದು 6ರಿಂದ 10 ಬಾರಿ ಮಾಡಿಕೊಳ್ಳುವಂಥದ್ದು. ಹಾಗೆಯೇ ಎಡಗಾಲಿನಿಂದ ನೇರ ಇಟ್ಕೊಂಡು 1 2 1 2 1 2. ಹಾಗೆ ನಿಧಾನ ಒಂದು 6ರಿಂದ 10 ಬಾರಿ ಮಾಡಿಕೊಳ್ಳುವಂಥದ್ದು. ಓಕೆನಾ? ಕಾಲನ್ನ ಕೆಳಕ್ಕೆ ಇಳಿಸ್ತೀರಾ. ಇದು ಕೂಡ ಅಷ್ಟೇ, ನಿಮಗೆ ಸಾಧ್ಯವಾದಷ್ಟು ಉಸಿರನ್ನ ತಗೊಂಡು ಕತ್ತನ್ನ ಹಿಂದಕ್ಕೆ ಸ್ಟ್ರೆಚ್ ಮಾಡಿ ಉಸಿರು ಬಿಡ್ತಾ ಸಾಧ್ಯವಾದಷ್ಟು ಹಣೆಯನ್ನು ಟಚ್ ಮಾಡೋಕೆ ಪ್ರಯತ್ನಿಸಿ. ಉಸಿರು ತಗೊಳ್ತಾ ವಾಪಸ್ ಬರ್ತೀರಾ. ಹಾಗೆ ಮತ್ತೆ ಎಡಗಾಲು ಉಸಿರು ತಗೊಳ್ಳಿ, ಉಸಿರು ಬಿಡ್ತಾ ಹಣೆಯಿಂದ ಮಂಡಿ ಟಚ್ ಮಾಡೋದು ಪ್ರಯತ್ನಿಸಿ. ಉಸಿರು ತಗೊಳ್ತಾ ವಾಪಸ್ ಬರ್ತೇವೆ. ಇದು ಕೂಡ ಒಂದು 10 ಸೆಕೆಂಡು ಹೋಲ್ಡ್ ಮಾಡುವಂಥದ್ದು. ಓಕೆ. ಹಾಗೇನೆ ಸ್ವಲ್ಪ ನಿಧಾನವಾಗಿ ಚೇರನ್ನು ಹಿಡ್ಕೊಂಡು ಹಾಗೇನೆ ಮ್ಯಾಕ್ಸಿಮಮ್ ಕತ್ತನ್ನು ಟ್ವಿಸ್ಟ್ ಮಾಡಿ, ಕಾಲು ಸ್ವಲ್ಪ ದೂರ ಹೋಗಬಾರ್ದು. 10 ಸೆಕೆಂಡ್ ಹೋಲ್ಡ್ ಮಾಡೋಣ. ಮತ್ತೆ ಉಸಿರು ತಗೊಳ್ತಾ ವಾಪಸ್ ಬರ್ತೇವೆ. ಹಾಗೆ ಉಸಿರು ಬಿಡ್ತಾ ಎಡಕ್ಕೆ, 6 7 8 9 10. ಮತ್ತೆ ಉಸಿರು ತಗೊಳ್ಳಿ. ಹಾಗೇನೆ ಇದೇ ರೀತಿಯಾಗಿ 2 ಟೈಮ್ಸ್ ಮತ್ತೆ ಮಾಡಿಕೊಳ್ಳುವಂಥದ್ದು. 3 ಟೈಮ್ಸ್ ಮಾಡಿದರೆ ತುಂಬ ಅನುಕೂಲ ಆಗಬಹುದು. ಓಕೆ ವೀಕ್ಷಕರೇ, ಇದೆಲ್ಲವೂ ಕೂಡ ಒಮ್ಮೆಲೆ ಮಾಡಲಿಕ್ಕೆ ಆಗದೆ ಇರಬಹುದು. ಮೊದಲನೇದಾಗಿ ನಿಮಗೆ ತುಂಬ ಈಗ ಕಿಡ್ನಿಯವರಿಗೆ ನಮ್ಮ ಡಾಕ್ಟರ್ ಮಾಡ್ತಾ ಇರೋದ್ರಿಂದ ನಿಮ್ಮ ದೇಹದ ಎಷ್ಟು ನಾ ಬಲಾತ್ ನಾ ಹಠಾತ್, ನಿಮ್ಮ ದೇಹ ಎಷ್ಟು ಸ್ಪಂದಿಸುತ್ತೋ ಅಷ್ಟನ್ನೇ ಮಾಡ್ಕೊಳ್ಳುವಂಥದ್ದು. ಫಸ್ಟ್ ಡೇ ನೋಡಿ, ಸೆಕೆಂಡ್ ಡೇ ಇನ್ನೊಂದು ಚೂರು ಹೆಚ್ಚಿಸ್ಕೊಳ್ಳಿ. ಆನಂತರ ನಿಮಗೆ 21 ಡೇಸಲ್ಲಿ ರಿಸಲ್ಟ್ ಸಿಗ್ಲಿಕ್ಕೆ ಶುರುವಾಗುತ್ತೆ ವೀಕ್ಷಕರೇ. ಆದ್ದರಿಂದ
ನಿಮ್ಮ ಕೆಪಾಸಿಟಿಗೆ ಎಷ್ಟು ಸಾಧ್ಯವೋ ಅಷ್ಟನ್ನ ಮಾಡಿಕೊಂಡ್ರೆ ನಿಮ್ಮ ಅನುಕೂಲವನ್ನು ನೀವೇ ಕೂಡ ಮಾಡಿ ಪಡ್ಕೊಳ್ತೀರಾ. ಓಕೆ, ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನಾವು ಕಿಡ್ನಿ ಖಾಲಿ ಇರೋರು ಮನೆಯಲ್ಲೇ ಇದ್ಕೊಂಡು ಯಾವ ರೀತಿ ಯೋಗಾನ ಮಾಡ್ಬೋದು, ನಮ್ಮ ಬಾಡಿನ ಯಾವ ರೀತಿ ನಾವು ಸ್ಟ್ರೆಚ್ ಮಾಡ್ಕೊಳ್ಬೋದು, ನಮ್ಮ ಒಂದು ಬ್ರೀತಿಂಗ್ ಪ್ಯಾಟರ್ನ ನಾವು ಕಂಟ್ರೋಲ್ ಮಾಡಿದ್ರೆ ನಮ್ಮ ಆರೋಗ್ಯದಲ್ಲಿ ಇಂಪ್ರೂವ್ ಆಗುತ್ತೆ. ನಿಮಗಿರುವಂತಹ ಒಂದು ಈ ಡೈಜೆಷನ್ ಪ್ರಾಬ್ಲಮ್ಮು, ಗ್ಯಾಸ್ಟ್ರೈಟಿಸ್ ಆಗ್ಬೋದು, ಅಥವಾ ಮೋಷನ್ ಮಾಡಲಿಕ್ಕೆ ಸಮಸ್ಯೆ ಆಗುವಂಥ ಪ್ರಾಬ್ಲಮ್ಗಳು ಈ ಯೋಗ ಮಾಡೋದ್ರಿಂದ, ದಿನನಿತ್ಯ ನೀವು ಯೋಗ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಇನ್ನೂ ಹೆಚ್ಚಿನ ಒಂದು ಇಂಪ್ರೂವ್ಮೆಂಟನ್ನು ನೋಡ್ಬೋದು. ನಿಮಗೆ ಒಂದು ಜೀರ್ಣದ ಸಮಸ್ಯೆ ಇದ್ದಲ್ಲಿ, ಊಟ ಸರಿಯಾಗಿ ಸೇರ್ತಾ ಇಲ್ಲ, ಆಯಾಸ ಜಾಸ್ತಿ ಆಗ್ತಿದೆ ಅನ್ನೋ ಯಾವ್ದಾದ್ರು ನಿಮ್ಮ ಒಂದು ಪ್ರಾಬ್ಲಮ್ಸ್ ಇದ್ದಲ್ಲಿ, ಕಿಡ್ನಿ ಪೇಷಂಟ್ಗಳು ಕೂಡ, ಡಯಾಲಿಸಿಸ್ ಮಾಡಿಸ್ಕೊಂತಿರೋರು ಕೂಡ ಈ ಯೋಗ ಸಿಂಪಲ್ ಆಗಿ ಮಾಡುವಂಥ ಈ ಯೋಗಗಳನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಆರೋಗ್ಯನ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು ಅಂತ ಅನ್ಕೊಂಡಿದ್ದೀನಿ. ನಮಸ್ಕಾರ.